ಆನೇಕಲ್ ತಾಲೂಕಿನ ಚಿಕ್ಕಹಗಡೆ ಗೇಟ್ ಬಳಿಯಲ್ಲಿರುವ ಸರ್ಕಾರಿ ಬಸ್ ನಿಲ್ದಾಣ ಸೇರಿದಂತೆ ಸರ್ಕಾರಿ ಸ್ವಾಮ್ಯದ ಜಾಗಗಳನ್ನು ಅಲಯನ್ಸ್ ಕಾಲೇಜು ಆಡಳಿತ ಮಂಡಳಿಯವರು ದುರುಪಯೋಗ ಪಡಿಸಿಕೊಂಡಿದ್ದಾರೆ ಎಂದು ಆರೋಪಿಸಿ ಇಂದು ಕರ್ನಾಟಕ ಜೈ ಭೀಮ್ ಜನಜಾಗೃತಿ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಚಿನ್ನಪ್ಪ ಚಿಕ್ಕಹಗಡೆರವರು ಮತ್ತು ವಕೀಲರಾದ ಪುರುಷೋತ್ತಮ್ ರವರ ನೇತೃತ್ವದಲ್ಲಿ ಬಸ್ ನಿಲ್ದಾಣದಲ್ಲಿದ್ದ ಬ್ಯಾನರ್ಗಳಿಗೆ ಸಾಂಕೇತಿಕವಾಗಿ ಕಪ್ಪು ಬಣ್ಣ ಬಳಿದು ಧಿಕ್ಕಾರಗಳನ್ನು ಕೂಗಿ ನಂತರ ಪತ್ರಿಕಾಗೋಷ್ಠಿಯನ್ನು ನಡೆಸಿದರು. ಇನ್ನು ಅಲಯನ್ಸ್ ಕಾಲೇಜಿನ ಆಡಳಿತ ಮಂಡಳಿರವರು ಹಾಗೂ ಪೊಲೀಸ್ ಇಲಾಖೆಯು ಕೂಡಲೇ ಎಚ್ಚೆತ್ತುಕೊಂಡು ಈ ಸಮಸ್ಯೆಯನ್ನು ಸರಿಪಡಿಸಬೇಕು, ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಖಡಕ್ ಎಚ್ಚರಿಕೆ ನೀಡಿದರು. ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಕರ್ನಾಟಕ ಜೈ ಭೀಮ್ ಜನಜಾಗೃತಿ ವೇದಿಕೆಯ ರಾಜ್ಯಾಧ್ಯಕ್ಷ ಡಾಕ್ಟರ್ ಚಿನ್ನಪ್ಪ ಚಿಕ್ಕಹಗಡೆ, ವಕೀಲರಾದ ಪುರುಷೋತ್ತಮ್, ಅನುರಾಧ, ಶಶಿ, ಜನಧನಿ, ಸೌಮ್ಯ, ಹೋರಾಟಗಾರರಾದ ಚಿಕ್ಕಹಗಡೆ ಶ್ರೀನಿವಾಸ್, ಸೋಲೂರು ಮಹೇಶ್, ಕುಮಾರಾಚಾರಿ, ಗೀತಾ ಲಕ್ಷ್ಮಿ ಮತ್ತು ಕರ್ನಾಟಕ ಜೈ ಭೀಮ್ ಜನಜಾಗೃತಿ ವೇದಿಕೆಯ ಪದಾಧಿಕಾರಿಗಳು ಭಾಗವಹಿಸಿದ್ರು. ನಿಮ್ದಲ್ಲ ಊರು ಅಂತೇಳಿ ಹೇಳಂತ ಪರಿಸ್ಥಿತಿ ಬಂದಿದೆ. ನಾವು ಹುಟ್ಟು ಬೆಳೆದಂಥ ಊರನ್ನ ಇವರು ಈ ಊರಿಗೆ ಏನಾದರೂ ಈ ಕಾಲೇಜಿನ ಕೊಡುಗೆ ಏನಾದರೂ ಇದೆಯಾ? ಒಂದೇ ₹1 ಕೊಡುಗೆ ಇಲ್ಲ. ಮತ್ತೆ ಇವ್ರು ಯಾರು ಬೋರ್ಡ್ ಹಾಕೊಳ್ಳೋಕ್ಕೆ? ಅಲಿಯನ್ಸ್ ಕಾಲೇಜ್ ಬೋರ್ಡ್ ಅಂತ ಹಾಕೊಳ್ಳೋಕ್ಕೆ ಇವ್ರು ಯಾರು? ಪಂಚಾಯತಿಗೆ ಏನಾದರೂ ದುಡ್ಡು ಕಟ್ಟಿದ್ದಾರಾ? ಅಥವಾ ಏನು ಸರ್ಕಾರಕ್ಕೆ ಏನಾದರೂ ಇವರು ಟ್ಯಾಕ್ಸ್ ಕಟ್ಟಿದ್ದಾರಾ? ಪರ್ಮಿಷನ್ ತಗೊಂಡಿದ್ದಾರಾ? ಯಾವುದು ತಗೊಂಡಿಲ್ಲ. ಈ ಥರದ್ದು ಅವ್ಯವಹಾರಗಳನ್ನು ಈ ಯೂನಿವರ್ಸಿಟಿ ಮಾಡ್ತಾ ಸರ್ಕಾರಿ ಜಾಗವನ್ನ, ಸರ್ಕಾರಿ ದುಡ್ಡಿದು, ಖಾಸಗಿ ಅವ್ರ ಸ್ವಂತ ದುಡ್ಡಲ್ಲ ಇದು, ಖಾಸಗಿ ದುಡ್ಡನ್ನ, ಸರ್ಕಾರಿ ದುಡ್ಡನ್ನ ಇವರು ಖಾಸಗಿ ಅಂತ ಬಳಸ್ಕೊಂಡ್ಬಿಡ್ತಾರೆ. ಈ ನೋಡಿ, ನಮ್ಮ ರಸ್ತೆನಲ್ಲಿ ರೋಡ್ಗಳಲ್ಲಿ ಗಾಡಿಗಳಾಗ್ತಾರೆ, ಮಾತಾಡಲ್ಲ, ಕೇರ್ ಮಾಡಲ್ಲ. ಗಾಡಿ ನಿಲ್ಲಿಸಿದ್ರೆ ನಿಕಾಲ ಭಯ ಅಂತ ಇವನ್ ಯಾವನ್ ಹೇಳಕ್ಕೆ? ಗಾಡಿ ತೆಗೀರಿ ಅಂತಾರೆ. ಇಲ್ಲಿ ಅಲ್ಲಿ ಏನಾದ್ರು ರಸ್ತೆ ಇದೆಯಾ ಓಡಾಡಕ್ಕೆ? ನೋಡಿ, ಕಾಂಪೌಂಡ್ ಹಾಕೊಂಡವ್ರೆ ಗೌರ್ಮೆಂಟ್ ರೋಡ್ನ, ಗೌರ್ಮೆಂಟ್ ಬಸ್ ಸ್ಟಾಪ್ನ ಅವ್ರು ಖಾಸಗಿ ಬಸ್ ಸ್ಟಾಪ್ ಮಾಡ್ಕೊಂಡಿದ್ದಾರೆ. ಇದನ್ನ ನಾವು ಬಹಳ ಉಗ್ರವಾಗಿ ಖಂಡಿಸ್ತೇವೆ. ಈ ಕೂಡಲೇ ತೆರವುಗೊಳಿಸಬೇಕು. ಇಲ್ಲ ಅಂತಂದ್ರೆ ಕಾಲೇಜಿನ ಒಳಗಡೆ ಇರುವಂತ ಎಲ್ಲ ಅವ್ಯವಹಾರಗಳನ್ನ ನಾವು ಬಯಲಿಗೆ ಹೇಳ್ತೇವೆ. ನಮ್ಮ ಹತ್ರ ದಾಖಲಾತಿಗಳಿದ್ದಾವೆ. ಎಲ್ಲ ಅವ್ಯವಹಾರಗಳನ್ನ ನಾವು ಬಯಲಿಗೆ ಹೇಳ್ತೇವೆ. ಈ ಊರಿಗೆ ಇವ್ರದ್ದು ಏನೂ ಕೊಡುಗೆ ಇಲ್ಲ. ಎಲ್ಲ ಅನಾಹುತಗಳೇ. ನಾವು ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ, ದಯವಿಟ್ಟು ಈ ಗಾಡಿಗಳನ್ನ, ಈ ಕಾಲೇಜಲ್ಲಿ ಬರುವಂತ ಸ್ಟೂಡೆಂಟ್ಸ್ಗಳನ್ನ ಹಾಕೊಂಡು ನೀವು ಇಲ್ಲಿ ಪಾರ್ಕ್ ಮಾಡಬೇಡಿ ಅಂತ ಹೇಳಿದ್ದೀವಿ. ಆದರೂ ಅವರು ಗಾಂಜಾಗಳು ಹೊಡ್ಕೊಂಡು ರಸ್ತೆಗಳಲ್ಲಿ ನಿಂತ್ಕೊಂಡು ಗಲಾಟೆಗಳು ಮಾಡಿಕೊಂಡು ರಸ್ತೆಗಳಲ್ಲೇ ನಿಂತ್ಕೊಂತಾರೆ. ಹಂಗಾಗಿ ನಾವು ಕಾಲೇಜಿನ ಆಡಳಿತ ಮಂಡಳಿಗೆ ನಾವು ಇದು ಸಾಂಕೇತಿಕವಾಗಿ ನಾವು ಮನವಿ ಮಾಡ್ಕೊತಾ ಇದ್ದೀವಿ. ಈ ಕೂಡಲೇ ಈ ಬಸ್ ಸ್ಟಾಪ್ನ ಅವರ ಖಾಸಗಿ ಬಸ್ ಸ್ಟಾಪ್ ಮಾಡ್ಕೊಂಡಿರೋದನ್ನ ತೆರವುಗೊಳಿಸಬೇಕು. ಮತ್ತೆ ಈ ಏನು ಸರ್ಕಾರಿ ರೋಡ್ ಇದೆಯಲ್ಲ, ಆ ರೋಡನ್ನು ಅವರು ಕಬಳಿಸ್ಕೊಂಡಿದ್ದಾರೆ. ಅಲ್ಲಿ ಪಾದಚಾರಿಗಳಿಗೆ ರಸ್ತೆನೇ ಇಲ್ಲ. ನೀವು ಕಾಂಪೌಂಡ್ ಒಳಗಡೆ ಏನಾದರೂ ಮಾಡ್ಕೊಳ್ರಿ, ಹೊರಗಡೆ ನೋಡಿ ಅವರು ಏನು ನರ್ಸರಿ ಥರ ಮಾಡ್ಕೊಂಡ್ಬಿಟ್ಟವ್ರೆ. ಎಲ್ಲಿ ಜನ ಹೆಂಗೆ ಓಡಾಡ್ತಾರೆ? ಇಲ್ಲಿ ಗಾಂಜಾಗಳು ಹೊಡ್ಕೊಂಡು ರಸ್ತೆಗಳಲ್ಲಿ ವೀಲಿಂಗ್ಗಳು ಮಾಡಿಕೊಂಡು ಇವರು ಸ್ಟೂಡೆಂಟ್ಗಳು ಬಿಟ್ಬಿಟ್ರೆ ಜನ ಓಡಾಡೋದು ಹೆಂಗೆ? ಪಾದಚಾರಿ ಜಾಗ ಎಲ್ಲಿದೆ ನೀವು ನೋಡಿ, ರೆಕಾರ್ಡ್ ಮಾಡ್ಕೊಳ್ಳಿ ಬೇಕಾದ್ರೆ. ನಮ್ಮ ಹತ್ರ ಇದೆ ಡಾಕ್ಯುಮೆಂಟ್ಸ್ ಎಲ್ಲದನ್ನು. ಕಂಪ್ಲೇಂಟು ಕೊಟ್ಟಿದ್ದೀವಿ, ಯಾವುದೇ ಕ್ರಮ ತಗೊಂಡಿಲ್ಲ. ಹಂಗಾಗಿ ನಾವು ತಮ್ಮಲ್ಲಿ ಮನವಿ ಮಾಡ್ಕೊತೀವಿ, ಇವ್ರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಈ ಕೂಡಲೇ ಈ ಬಸ್ ಸ್ಟಾಪು ಮತ್ತು ಅಲ್ಲಿ ಹಾಕಿರುವಂಥ ಅಲಿಯನ್ಸ್ ಯೂನಿವರ್ಸಿಟಿ ಬಸ್ ಸ್ಟಾಪ್ ಅಂತ ಇವ್ರದ್ದು ಏನು ಕೊಡುಗೆ ಇದೆ? ದುಡ್ಡು ಕಟ್ಟವ್ರಾ? ಟ್ಯಾಕ್ಸ್ ಕಟ್ಟವ್ರಾ? ಟ್ಯಾಕ್ಸು ದುಡ್ಡು ಕಟ್ಟಿರೋ ಬಗ್ಗೆ ಚಿನ್ನಪ್ಪಣ್ಣ ಮಾತಾಡ್ತಾರೆ. ಎಷ್ಟು ದುಡ್ಡು ಅವ್ಯವಹಾರ ಮಾಡಿದ್ದಾರೆ ಇವರು ಅಂತ. ಪಂಚಾಯತಿಗೆ ಎಷ್ಟು ದುಡ್ಡು ಕಟ್ಟಬೇಕು, ಕರ್ಕೂರು ಪಂಚಾಯತಿಗೆ, ಬ್ಯಾಡಲ್ ಪಂಚಾಯತಿಗೆ ದುಡ್ಡು ಎಷ್ಟು ಕಟ್ಟಬೇಕು ಇವರು ಅಂತ. ಯಾಕೆ ಇವರು ಇಷ್ಟೊಂದು ದುಡ್ಡು ಕಟ್ಟಿಲ್ಲ? ಸರ್ಕಾರಕ್ಕೆ ಯಾಕೆ ಇಷ್ಟು ಮೋಸ ಮಾಡ್ತಾ ಇದ್ದಾರೆ? ಇದು ಬಹಳ ಪ್ರಶ್ನೆ ಇರುವಂಥದ್ದು. ಹಂಗಾಗಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ, ಮುಂದಿನ ದಿನಗಳಲ್ಲಿ ಏನಾದರೂ ಇವರು ಈ ಕೂಡಲೇ ಮಾಡಿಸ್ಕೊಳ್ಳಿಲ್ಲ ಅಂತಂದರೆ ಕಾಲೇಜಿನ ಮುಂದೆ, ಗೇಟ್ ಮುಂದೆ, ನಮ್ಮ ಊರಲ್ಲಿ, ನಮ್ಮೂರಿದು ನಾವು ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದೀವಿ. ನಾವು ಇವಾಗ ಅವರಿಗೆ ಗಮನಕ್ಕೆ ತರ್ತಾ ಇದ್ದೀವಿ.
ಎಚ್ಚೆತ್ಕೊಳ್ಳಿಲ್ಲ ಅಂತಂದರೆ ಅವರ ಒಂದೊಂದು ಅವ್ಯವಹಾರಗಳನ್ನು ನಾವು ಬಯಲಿಗೆಳ್ತೀವಿ. ಇದು ಅವರ ಎಚ್ಚರಿಕೆ ಗಂಟೆ ಆಗಿರುತ್ತೆ. ಇವತ್ತು ನೀವು ಮನೆಯಲ್ಲೇ ನೋಡ್ಬೋದು, ಕರ್ನಾಟಕ ಸರ್ಕಾರದ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ನಿರ್ಮಾಣ ಮಾಡಿರ್ತಕ್ಕಂಥವ್ರು ಅವರ ಅನುದಾನದಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥದ್ದಕ್ಕೆ ಸರ್ಕಾರದ ನೀತಿ ನಿಯಮಗಳನ್ನು ಗಾಳಿಗೆ ಚೋರಿ ಅಕ್ರಮವಾಗಿ ಇವತ್ತು ಚಿಕ್ಕಾಗಡೆ ಬೋರ್ಡನ್ನು ಯೂನಿವರ್ಸಿಟಿ ತಂಗು ನಿಲ್ದಾಣ ಅಂತ ಮಾಡಿರ್ತಕ್ಕಂಥದ್ದನ್ನು ಹಾಕಿರ್ತಕ್ಕಂಥ ಅಲಿಯನ್ಸ್ನ ಆಡಳಿತ ಮಂಡಳಿಗೆ ಧಿಕ್ಕಾರವನ್ನು ಕರೀತಾ ಈ ಕೂಡಲೇ ಅವರು ಬಸ್ ತಂಗು ನಿಲ್ದಾಣದ ಅಲಿಯನ್ಸ್ ಕಾಲೇಜ್ ಯೂನಿವರ್ಸಿಟಿಯನ್ನು ಈ ಕೂಡಲೇ ತೆರವುಗೊಳಿಸಬೇಕು. ಮತ್ತು ಈಗಾಗಲೇ ನೀವು ನೋಡಿ ಎಲ್ಲವೂ ಕೂಡ ಇವತ್ತು ಆ ಕಾಲೇಜಿಗೆ ಬರ್ತಕ್ಕಂಥ ಎಲ್ಲ ವಾಹನಗಳನ್ನು ಈ ಫುಟ್ಪಾತಲ್ಲಿ ನಿಲ್ಲಿಸಿ ಸಾರ್ವಜನಿಕರಿಗೆ ತುಂಬ ಅನ್ಯಾಯ ಮತ್ತು ತೊಂದರೆ ಮಾಡ್ತಕ್ಕಂಥ ಅಲಿಯನ್ಸ್ ಕಾಲೇಜಿನವರು ಈ ಕೂಡಲೇ ಈ ಎಲ್ಲ ವಾಹನಗಳನ್ನು ತೆರವುಗೊಳಿಸಬೇಕು ಮತ್ತು ಈ ಬೋರ್ಡನ್ನು ಚಿಕ್ಕಾಗಡೆ ಅಂತ ಹಾಕಬೇಕು ಅಂತಕ್ಕಂಥದ್ದು ನಮ್ಮ ಹೋರಾಟ ಆಗಿದೆ. ಮತ್ತು ಇವತ್ತು ಈ ಭಾಗದ ಆ ರಸ್ತೆ ಅಕ್ಕಪಕ್ಕದಲ್ಲಿ ಕಬ್ಜಾ ಮಾಡ್ಕೊಂಡಿದ್ದಾರೆ, ಪಾರ್ಕಿಂಗ್ ಮಾಡ್ಕೊಂಡಿದ್ದಾರೆ. ಇವರು ಕಾಲೇಜ್ ಒಳಗಡೆ ಪಾರ್ಕಿಂಗನ್ನು ಮಾಡ್ಕೊಳ್ಳಿ. ಜೊತೆಗೆ ಇವತ್ತು ನಮ್ಮ ಈ ಅಲಿಯನ್ಸ್ ಯೂನಿವರ್ಸಿಟಿ ಕಾಲೇಜು ಸ್ಥಳೀಯ ಆಡಳಿತ ಮಂಡಳಿ ಏನಿದೆ, ನಮ್ಮ ಬ್ಯಾಗನಹಳ್ಳಿ ಗ್ರಾಮ ಪಂಚಾಯತಿ, ಕರ್ಪೂರ್ ಗ್ರಾಮ ಪಂಚಾಯತಿ, ಅಲ್ಲಿ 4 ಕೋಟಿ, ಇಲ್ಲಿ 3 ಕೋಟಿ, ಒಟ್ಟು 7 ಕೋಟಿ ರೂಪಾಯಿ ತೆರಿಗೆ ಕೂಡ ವಂಚನೆಯನ್ನು ಮಾಡಿದ್ದಾರೆ ಅಲಿಯನ್ಸ್ ಕಾಲೇಜ್. ಜೊತೆಗೆ ಅವರು ತೆರಿಗೆ ಯಾವ ರೀತಿ ತೆರಿಗೆ ವಂಚನೆ ಮಾಡಿ ನ್ಯಾಯಾಲಯಕ್ಕೆ ಯಾವ ರೀತಿ ಸುಳ್ಳು ಹೇಳಿದ್ದಾರೆ ಅಂದರೆ, ನಾವು ಗ್ರಾಮಾಂತರ ಶಿಕ್ಷಣ ಅಂಥೇಳಿ ಅನುಮತಿ ತೆಗೆದುಕೊಂಡು ಅನುಮತಿ ತದ ನಂತರ ಇವತ್ತು ಬಿಸ್ನೆಸ್ ಕಾಲೇಜ್ ಆಗಿದೆ. ಬಿಸ್ನೆಸ್ ಕಾಲೇಜ್ ಆಗಿ ಇವತ್ತು ನಮ್ಮ ಪಂಚಾಯತಿಯಲ್ಲಿ ಕೆಲಸ ಮಾಡ್ತಾರೆ. ಈ ರೀತಿಯಾಗಿ ಇವತ್ತು ಸ್ಥಳೀಯ ಆಡಳಿತ ಮಂಡಳಿಗೆ ತೆರಿಗೆಯನ್ನು ವಂಚನೆ ಮಾಡಿ ನಮ್ಮ ಗ್ರಾಮಕ್ಕೆ ಚಿಕ್ಕಾಗಡೆ ಗ್ರಾಮವನ್ನು ಇವತ್ತು ಅಲಿಯನ್ಸ್ ಯೂನಿವರ್ಸಿಟಿ ಅಂತ ಮಾಡ್ಕೊಂಡಿರೋದು. ಮತ್ತು ಇಲ್ಲಿ ದಿನನಿತ್ಯ ನಮ್ಮ ಗ್ರಾಮದವರು ಮತ್ತು ಸಾರ್ವಜನಿಕರಿಗೆ ತೊಂದರೆ ಆಗ್ತಕ್ಕ ನಮ್ಮ ಕಣ್ಣು ಮುಂದೆನೇ ಕಾಣಿಸ್ತದೆ. ಇಲ್ಲಿ ಈ ರೀತಿಯಾಗಿ ಫುಟ್ಪಾತಲ್ಲಿ ಗಾಡಿಗಳನ್ನು ನಿಲ್ಲಿಸ್ಕೊಂಡಿರ್ತಕ್ಕಂಥದ್ದು. ಸಂಜೆ ವೇಳೆ ಇಲ್ಲಿಂದ ನಮ್ಮ 3 ಗಂಟೆ ಹೋಗೋಕ್ಕಾಗೋದಿಲ್ಲ. ಎಲ್ಲರೂ ಕೂಡ ಅವರು ಗಾಂಜಾ ಹಾಕಿರ್ತಾರೋ, ಅಫೀಮ್ ಕುಡ್ದಿರ್ತಾರೋ, ಎಲ್ಲ ನಶೆಯಲ್ಲಿರ್ತಾರೆ. ಹಾಗಾಗಿ ಇವತ್ತು ಪೊಲೀಸ್ ಇಲಾಖೆಯವ್ರಿಗೂ ಕೂಡ ನಾನು ಹೇಳ್ತೇನೆ, ಮೊನ್ನೆ SP ಅವರ ಸಭೆಯಲ್ಲೂ ಕೂಡ ನಾನು ಹೇಳಿದ್ದೇನೆ, ಇಲ್ಲಿ ಭಾಳಷ್ಟು ಈ ಕಾಲೇಜ್ ಬಂದ ಮೇಲೆ ನಮ್ಮ ಸ್ಥಳೀಯವಾಗಿ ಇಲ್ಲಿ ಭಾಳಷ್ಟು ಜನಕ್ಕೆ ತೊಂದರೆ ಆಗಿದೆ. ಇವತ್ತು ಸಾಂಕೇತಿಕವಾಗಿ ಇವತ್ತು ನಾವಿಲ್ಲಿ ಪತ್ರಿಕಾಗೋಷ್ಠಿ ಮುಖಾಂತರ ಮನವಿ ಮಾಡಿಕೊಳ್ತಾ ಇದ್ದೀವಿ. ನೀವು ಈ ಕೂಡಲೇ ಈ ಬೋರ್ಡನ್ನು ನೀವು ತೆಗೆದಿಲ್ಲ ಅಂತ ಹೇಳಿದ್ರೆ ಇದೇ ಗೇಟ್ನಿಂದ ಮುಂಭಾಗದಿಂದ ಆನೇಕಲ್ವರೆಗೂ ಸುಮಾರು 5,000 ಜನ ನಾವು ಬೃಹತ್ ತಮಟೆ ಮುಖಾಂತರ ಒಂದು ಪ್ರತಿಭಟನೆಯನ್ನು ಕೂಡ ಹಮ್ಮಿಕೊಳ್ತಾ ಇದ್ದೀವಿ. ಅದಕ್ಕೆ ಅವಕಾಶ ಮಾಡ್ಕೋಬೇಡಿ. ಹಾಗಾಗಿ ಇವತ್ತು ಏನು ನೀವು ತೆರಿಗೆ ವಂಚನೆ ಮಾಡಿದ್ದೀರಾ, ನೀವು ತೆರಿಗೆ ವಂಚನೆ ಮಾಡೋದ್ರ ಜೊತೆಗೆ ನಮ್ಮ ಚಿಕ್ಕಾಗಡೆಯನ್ನು 100 ವರ್ಷಗಳಿರ್ತಕ್ಕಂಥ ಚಿಕ್ಕಾಗಡೆ ಗೇಟನ್ನು ಚಿಕ್ಕಾಗಡೆ ಗೇಟ್ ಆಗಿ ಬಿಡಬೇಕು. ಮತ್ತು ಸ್ಥಳದಲ್ಲಿ ದಿನನಿತ್ಯ ನೋಡಿ ಈ ರೀತಿಯಾಗಿ ಇವತ್ತಾದರೂ ಪರವಾಗಿಲ್ಲ, ಯಾವುದಾದ್ರೂ ಒಂದು ಇಂಟ್ರೋ ಮತ್ತೊಂದು ಬಂದರೆ ಅಥವಾ ಏನಾದರೂ ಕಾರ್ಯಕ್ರಮಗಳಾದರೆ ಇಡೀ ರಸ್ತೆನ ಬಂದ್ ಮಾಡಿರ್ತಾರೆ. ಹಾಗಾಗಿ ಇವತ್ತು ಸಾರ್ವಜನಿಕರಿಗೆ ತೊಂದರೆ ಕೊಡ್ತಕ್ಕಂಥ ಈ ಅಲಿಯನ್ಸ್ ಆಡಳಿತ ಮಂಡಳಿ ಹತ್ರ ದಯಮಾಡಿ ಈ ಒಂದು ಬೋರ್ಡನ್ನು ತೆಗಿಬೇಕು. ತೆಗೆದಿಲ್ಲ ಅಂತ ಹೇಳಿದ್ರೆ ನಾವು ತೆರಿಗೆ ವಿಚಾರ ಇರ್ಬೋದು, ಇವತ್ತು ಅದರ ಒಳಗಡೆ ಸುಮಾರು 3 ರಿಂದ 4 ಎಕರೆ ಸರ್ಕಾರಿ ಜಾಗವನ್ನು ಕಬ್ಜಾ ಮಾಡಿರೋದಿರ್ಬೋದು ಅಥವಾ ರಾಜಕಾಲುವೆಗಳನ್ನು ಕಬ್ಜಾ ಮಾಡಿರ್ಬೋದು. ಇವುಗಳ ವಿರುದ್ಧವಾಗಿ ನಾವು ಮತ್ತೆ ನೋಡಿ ಅಲ್ಲೆಲ್ಲ ಅಕ್ರಮವಾಗಿ ಕಟ್ಟಡಗಳನ್ನು ಕಟ್ಟಿದ್ದಾರೆ, ಅದಕ್ಕೆ ಯಾವುದೇ ರೀತಿ ಅನುಮತಿ ಕೂಡ ಇಲ್ಲ. ಇವೆಲ್ಲವೂ ಕೂಡ ನೀವು ಅಕ್ರಮವಾಗಿ ಇವತ್ತು ಕಾನೂನಿಗೆ ವಿರುದ್ಧವಾಗಿ ನಡ್ಕೊತಾ ಇದ್ದೀರಾ. ಇದನ್ನು ಮಾಡಬಾರ್ದು ಅಂತೇಳಿ ನಾವು ಹಂಗೇನೆ ಕೇಳ್ಬೋದಾಗಿತ್ತು. ಭಾಳ ಜನ ಕೇಳಿದ್ರು, ನಮ್ಮ ಪೊಲೀಸಲ್ಲಿ ಕೇಳಿದ್ರು, ನಾವು ಹೆಂಗೇನನ್ನ ಕೇಳಿದ್ರೆ ನಮಗೆ ಬೇರೆ ರೀತಿ ಹೇಳ್ತಾರೆ. ಹಾಗೆ ಮಾಧ್ಯಮದ ಮುಖಾಂತರ ನಾವು ಅವರಿಗೆ ಅರಿವು ಮೂಡಿಸ್ತಕ್ಕಂಥ, ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸವನ್ನು ಇವತ್ತು ಮಾಡಿದ್ದೀವಿ. ಹಾಗಾಗಿ ಇವತ್ತು ನಮ್ಮ ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ಎಲ್ಲ ಏಜೆನ್ಸಿಗಳಲ್ಲಿ ಇವರಿಗೆ PWD ಅವರಿಗೆ ಮನವಿ ಕೊಟ್ಟಿದ್ದೀವಿ ಇದನ್ನು ತಿಳಿಸಬೇಕು ಅಂತ. ಆ PWD ಅವರು ಇವರಿಗೆ ಮನವಿ ಕೊಟ್ಟು ಇವ್ರಿಗೂ ಅಲ್ಲಿಂದ ಫಾರ್ವರ್ಡ್ ಮಾಡಿದ್ದಾರೆ, ನೋಟಿಸ್ ಕೊಟ್ಟಿದ್ದಾರೆ. ನೋಟಿಸ್ ಕೂಡ ಕೊಟ್ಟರು ಕೂಡ ಇವರು ಯಾವುದೋ ಒಂದು ಕಾಟಾಚಾರ ಕೊಟ್ಟಿದ್ದಾರೆ ಅಂತೇಳಿ ನಮ್ಮನ್ನು ಏನೋ ಕೀಳು ಮಟ್ಟದಲ್ಲಿ ನಡ್ಕೊಂಡಿರ್ತಕ್ಕಂಥದ್ದು ಖಂಡನೀಯ. ಮತ್ತು ಈ ಕಾಲೇಜ್ ಬಂದಾಗಿಂದ ಇಡೀ ವ್ಯವಸ್ಥೆ ಮತ್ತು ಇಲ್ಲಿನ ಸಂಸ್ಕಾರ, ಕಲ್ಚರ್ ಎಲ್ಲ ಕೂಡ ನಾಶ ಆಗಿದೆ. ಹಾಗಾಗಿ ನಾವು ಸಂಪೂರ್ಣವಾಗಿ ಇದನ್ನು ಪ್ರತಿಭಟಿಸ್ತೇವೆ, ಖಂಡಿಸ್ತೇವೆ. ಇವತ್ತು ಇದು ಸಾಂಕೇತಿಕವಾಗಿ ಒಂದು ವಿಚಾರ ಆಗಿದೆ. ನಿಮ್ಮೆಲ್ಲರ ಮುಖಾಂತರ ಅವರಿಗೆ ಖಂಡಿಸ್ತಾಗಿ ಅಂತ ಹೇಳ್ತಾ ಇಂದ ನಾವು ತೆರವುಗೊಳಿಸ್ಬಿಡ್ತೀವಿ ಅಂತ ಹೇಳ್ತಾವ್ರೆ. PWD ಅವರು ನೋಟಿಸ್ ಕೊಟ್ಟು 1.5 ತಿಂಗಳಾದರೂ ಇವ್ರು ಏನು ಮಾಡ್ಕೊಂಡಿದ್ರು? ಇವತ್ತು ಎಚ್ಚೆತ್ಕೊಂಡ್ಬಿಟ್ರಾ? ಅದು ಚಿನ್ನಪ್ಪಣ್ಣ 2 ತಿಂಗಳಿಂದ ನೋಟಿಸ್ ಕೊಟ್ಟಿದ್ದಾರೆ. PWD ಅವರು ಇವ್ರಿಗೂ ನೋಟಿಸ್ ಕೊಟ್ಟಿದ್ದಾರೆ.
ಇವತ್ತು ತೆಗಿತೀನಿ ಅಂತವ್ರೆ. ಮತ್ತೆ ಬಂದ್ ತೆಗಿಲಿ, ಅವ್ರು ಬರದ್ ತೆಗಿಯೋದು ಇಲ್ಲಿ ಕುತ್ಕೊಂತೀವಿ. ಯಾರಾದ್ರೂ ಪೊಲೀಸರು ಹೋಗಿ ಹೇಳಿದ್ರೆ ಒಳ್ಳೇದು, ಹೋಗಿ ಹೇಳಿ ತೆಗಿತೀವಿ ಅಂತ ಹೇಳಿದ್ರೆ ಬಂದ್ ತೆಗಿಲಿ, ಇಲ್ಲ ನಾವು ಬಸಿ ಬಳಿತೀವಿ. ನೀವು ಹೋಗಿ ಹೇಳಿ, ಇಲ್ಲ ನಾವು ಬಸಿ ಬಳಿತೀವಿ, ಇಷ್ಟೇ ಹೇಳ್ತಾ ಇದ್ದೀವಿ. ದಯವಿಟ್ಟು ಪೊಲೀಸರು ಕಂಪ್ಲೇಂಟ್ ಆಗ್ತಾ ಇದ್ದೀವಿ. ನಿನ್ನೆಯಿಂದ ನಾವು ತೆಗಿತೀವಿ ಅಂತ ಹೇಳ್ತಾ ಇದ್ದಾರೆ. ಬಂದ್ ತೆಗಿಯಕ್ಕೆ ಹೇಳಿ. ಧಿಕ್ಕಾರ ಪೊಲೀಸರ ಗಮನಕ್ಕೆ ನೀವು ಅವರು ನಿನ್ನೆಯಿಂದ ನಮ್ಗೆ ಫೋನ್ ಮಾಡಿ ತೆಗಿತೀವಿ ಅಂತವ್ರೆ. ಬಂದು ತೆಗಿಯಕ್ಕೆ ಹೇಳಿ, ಇಲ್ಲ ಮಸಿ ಬೆಳಿತೀವಿ ನಾವು. ತೆರವುಗೊಳಿಸಬೇಕು. ಈ ಕೂಡಲೇ ನಾಮಫಲಕವನ್ನು ತೆರವುಗೊಳಿಸಲೇಬೇಕು. ನಾಮಫಲಕ ತೆರವುಗೊಳಿಸಲೇಬೇಕು. ಆತ್ಮೀಯ ಬಂಧುಗಳೇ, ಏನು ಚಂದಾಪುರದಿಂದ ಆನೇಕಲ್ ಮುಖ್ಯ ರಸ್ತೆ ಹೆದ್ದಾರಿಯಲ್ಲಿ ಏನು ಚಿಕ್ಕಾಗಡೆ ಬಸ್ ನಿಲ್ದಾಣವನ್ನು ಇವತ್ತು ನೋಡ್ರೆ ಇದೇನು ಖಾಸಗೀಕರಣ ಆಗಿಬಿಟ್ಟಿದೆ ಅನಿಸುತ್ತೆ. ಏನು ನೋಡಿರ್ಬೋದು, PW ಅನುದಾನದಲ್ಲಿ ಈ ಬಸ್ ತಂಗು ನಿಲ್ದಾಣ ಆಗಿದೆ. ಈ ತಂಗು ನಿಲ್ದಾಣದಲ್ಲಿ ಖಾಸಗಿ ಬೋರ್ಡ್ಗಳನ್ನು ಬಳಸೋದು, ಅಲಯನ್ಸ್ ವಿದ್ಯಾಲಯ ಅಂತ ನಾಮಫಲಕವನ್ನು ಬಳಸೋದು ಮಾಡಿದ್ದಾರೆ. ಅದೇ ರೀತಿ ಫುಟ್ಪಾತ್ ನೀವು ನೋಡಿರ್ಬೋದು, ಬೇರೆ ಕಡೆಗಳಲ್ಲೆಲ್ಲ ಫುಟ್ಪಾತು ಅತಿ ಶೀಘ್ರದಲ್ಲಿ ತೆರವು ಮಾಡ್ತಾ ಇದ್ದಾರೆ. ರಾತ್ರೋರಾತ್ರಿ ಬೆಳಗ್ಗೆ ಅಂದರೆ ಸಾಯಂಕಾಲ ಅಂದರೆ ಬೆಳಗ್ಗೆ ಮಾಡಿಕೊಂಡು ತೆರವು ಮಾಡ್ತಾ ಇದ್ದಾರೆ. ಯಾಕೆ ಇಲ್ಲಿರುವ ಫುಟ್ಪಾತ್ ಕಣ್ಣು ಕಾಣಿಸ್ಲಿಲ್ವಾ? ಸಾಹುಕಾರಿಗೊಂದು ನ್ಯಾಯ, ಬಡವ್ರಿಗೊಂದು ನ್ಯಾಯ ಆಗ್ತಾ ಇದೆಯಾ ಸರ್ಕಾರದಲ್ಲಿ? ಈ ಕೂಡಲೇ ಏನು ಈ ಆನೇಕಲ್ ಹೆದ್ದಾರಿಯಲ್ಲಿರುವಂಥ ಚಿಕ್ಕಾಗಡೆ ಗ್ರಾಮದ ಬಸ್ ನಿಲ್ದಾಣವನ್ನು ಖಾಸಗೀಕರಣ ಬೋರ್ಡ್ಗಳನ್ನು ಅಳವಡಿಸಿರುವಂಥ ನಾಮಫಲಕಗಳನ್ನು ಈ ಕೂಡಲೇ ತೆರವು ಮಾಡಬೇಕು. ಅದೇ ರೀತಿ ಏನು ಫುಟ್ಪಾತ್ ಆಕ್ರಮಣ ಮಾಡ್ಕೊಂಡಿದ್ದಾರೋ ಆ ಫುಟ್ಪಾತ್ ಈ ಕೂಡಲೇ ತೆರವಾಗಬೇಕು. ಪಾದಚಾರಿಗಳಿಗೆ ಓಡಾಡೋಕ್ಕೆ ದಾರಿ ಮಾಡ್ಕೊಳ್ಬೇಕು. ಇವತ್ತೇನ ಈ ಕಾಲೇಜಲ್ಲಿ ಯಾವುದನ್ನ ಕಾರ್ಯಕ್ರಮ ಆಗಿದೆ ಅಂದರೆ ಈ ಗ್ರಾಮಸ್ಥರು ನಿಂತ್ಕೊಂಡೋಗಿ ಜಾಗ ಇರಲ್ಲ, ಆ ರೀತಿ ಆಗ್ತಾ ಇದೆ. ಗ್ರಾಮಸ್ಥರು ಉಪಯೋಗ ಮಾಡ್ಕೊಳ್ಳೋದಕ್ಕೆ ಅಂತ ಬಸ್ ಸ್ಟಾಪ್ ಆಗಿದ್ರೆ ಇದನ್ನ ಬೇರೆಯವರು ಅತಿಕ್ರಮಣ ಪ್ರವೇಶ ಮಾಡಿದ್ದಾರೆ. ಈ ಕೂಡಲೇ ತೆರವಾಗಬೇಕು. ಅವರ ಕಾನೂನಿನ ರೀತಿಯ ಶಿಕ್ಷೆ ಆಗಬೇಕು. ತೆರವುಗೊಳಿಸಿಲ್ಲ ಅಂದ್ರೆ ಅತಿ ದೊಡ್ಡ ಹೋರಾಟ ಮಾಡ್ತೀವಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಜೈ ಭೀಮ್ ಬಂಧುಗಳೇ. ಮಾಧ್ಯಮಗೋಷ್ಠಿಯ ಮೂಲ ಉದ್ದೇಶ, ನೂರಾರು ವರ್ಷಗಳಿಂದ ಕಾಲದಿಂದ ಚಿಕ್ಕಾಗಡೆ ಗೇಟ್ ಏನಿದೆ ಇದಕ್ಕೆ ಇತ್ತೀಚೆಗೆ ಬಂದಂಥ ಅಲಿಯನ್ಸ್ ಗೇಟು ಸರ್ಕಾರದ ಸೊತ್ತಿಗೆ ಅವರ ಹೆಸರನ್ನು ಹಾಕ್ಕೊಂಡು ಏನು ಅಕ್ರಮವಾಗಿ ಚಿಕ್ಕಾಗಡೆ ಗೇಟ್ಗೆ ಅವರು ಅಲಿಯನ್ಸ್ ಯೂನಿವರ್ಸಿಟಿ ಅಂತ ಹಾಕ್ಕೊಂಡಿದ್ದಾರೆ. ಇದನ್ನು ತೆರವುಗೊಳಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಮಾಧ್ಯಮಗೋಷ್ಠಿಯನ್ನು ಕರ್ಕೊಂಡಿದ್ವಿ. ಜೊತೆಗೆ ಇವತ್ತು ಏನು ಈ ಬಸ್ಸು ಈ ಅಲಿಯನ್ಸ್ ಗೇಟ್ನಿಂದ ನೋಡಿ ನಮ್ಮ ಎಡ ಬಲ ಎಲ್ಲ ಫುಟ್ಪಾತನ್ನು ಆಕ್ರಮಿಸ್ಕೊಂಡಿದ್ದಾರೆ. ಮತ್ತು ಸಂಜೆ ಆದರೆ ಚಿಕ್ಕಾಗಡೆಗೆ ಹೋಗೋದಕ್ಕೆ ಆಗೋದಿಲ್ಲ, ಅಷ್ಟೊಂದು ಈ ಅಲಿಯನ್ಸ್ ಯೂನಿವರ್ಸಿಟಿಯ ಅವ್ಯವಸ್ಥೆ ಆಗಿದೆ. ಮತ್ತು ಇವತ್ತು ನಮ್ಮ ಸ್ಥಳೀಯ ಆಡಳಿತವಾದ ಗ್ರಾಮ ಪಂಚಾಯತಿ ಎರಡೂ ಕಡೆ ಇವತ್ತು ಕೋಟ್ಯಾಂತರ ರೂಪಾಯಿ ತೆರಿಗೆ ಕೂಡ ವಂಚನೆ ಮಾಡಿದ್ದಾರೆ. ಸರ್ಕಾರಿ ಜಾಗಗಳನ್ನು ಕೂಡ ಕಬ್ಜಾ ಮಾಡಿಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ನಾವು ಇದೊಂದು ಸಾಂಕೇತಿಕವಾಗಿ ಬಸ್ ನಿಲ್ದಾಣವನ್ನು ತೆಗಿಬೇಕು ಅಂತ ಹೇಳಿದ್ದೀವಿ. ಮುಂದೆ ತೆಗೆದಿಲ್ಲ ಅಂತ ಹೇಳಿದ್ರೆ ಇಲ್ಲಿಂದನೇ ನಾವು ಸಾವಿರಾರು ಜನ ಉಗ್ರವಾದ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂತೀವಿ ಅಂತ ಹೇಳ್ತಾ ಈ ಮಾಧ್ಯಮದ ಮುಖಾಂತರ ಅವರಿಗೆ ಒಂದು ಸಂದೇಶವನ್ನು ಕೊಡ್ತಾ ಇದ್ವಿ. ಮತ್ತು ಪೊಲೀಸ್ನವರು ಇಲ್ಲೇ ಇದ್ದಾರೆ, ದಯಮಾಡಿ ನೋಡಿ ಎಡ ಮತ್ತು ಬಾಲ್ಭಾಗದಲ್ಲಿ ಯಾವುದೇ ಸಾರ್ವಜನಿಕರು ಓಡಾಡೋಕ್ಕೆ ಆಗ್ತಾ ಇಲ್ಲ. ಇವೆಲ್ಲವನ್ನು ಕೂಡ ಕಬ್ಜಾ ಮಾಡ್ಕೊಂಡಿದ್ದಾರೆ. ಅವರೆಲ್ಲ ವಾಹನಗಳನ್ನು ಕಾಲೇಜಿನ ಒಳಗಡೆ ಮಾಡ್ಕೋಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಈ ಚಿಕ್ಕಾಗಡೆ ಗ್ರಾಮಕ್ಕೆ
ಒಂದೇ ಒಂದು ರೂಪಾಯಿ ಕೂಡ ಅನುಕೂಲ ಮಾಡಿಕೊಡದೇ ಇರುವಂತ ಯೂನಿವರ್ಸಿಟಿಯವರು ಚಿಕ್ಕಾಗಡೆಯನ್ನ ಬಳಸ್ಕೊಂಡು ಇವತ್ತು ಸರ್ಕಾರಿ ದುಡ್ಡಲ್ಲಿ ಮಾಡಿರುವಂತ ಬಸ್ ಸ್ಟಾಪ್ನ ಇವರು ಖಾಸಗಿಯವರು ನಾಮಫಲಕ ಹಾಕೊಂಡಿದ್ದಾರೆ. ಇವರು ನಾಮಫಲಕ ಹಾಕೊಳ್ಳೋದಕ್ಕೆ ಪಂಚಾಯತಿನಲ್ಲಿ ಏನಾದರೂ ಪರ್ಮಿಷನ್ ತಗೊಂಡಿದ್ದಾರಾ? ಸರ್ಕಾರದಿಂದ ಏನಾದರೂ ಪರ್ಮಿಷನ್ ತಗೊಂಡಿದ್ದಾರಾ? ಟ್ಯಾಕ್ಸ್ ಕಟ್ಟಿದ್ದಾರಾ? ಇವ್ರು ಸರ್ಕಾರಕ್ಕೆ ಈ ಬೋರ್ಡ್ ಹಾಕೊಳ್ಳೋಕೆ ಟ್ಯಾಕ್ಸ್ ಕಟ್ಟೋದಿರಲಿ, ಅಲ್ಲಿ ಅಲಯನ್ಸ್ ಕಾಲೇಜ್ ಅವರು ಏನು ಗೌರ್ಮೆಂಟ್ ಟ್ಯಾಕ್ಸ್ ಕಟ್ಟಬೇಕಲ್ಲ ವರ್ಷದ್ದು 4-5 ಕೋಟಿ ಹಂಗೆ ಬ್ಯಾಲೆನ್ಸ್ ಇದೆ, ಅದನ್ನೇ ಕಟ್ಟಿಲ್ಲ. ಈ ಥರ ಅವ್ಯವಹಾರಗಳು ಮಾಡಿಕೊಂಡು ಇಲ್ಲಿ ಸ್ಥಳೀಯವಾಗಿ ಸಂಪನ್ಮೂಲಗಳನ್ನು ಬಳಸ್ಕೊಂಡು ಜನರಿಗೆ ಈ ಥರ ದಿಕ್ತಪ್ಪಿಸುವಂಥ ಕೆಲಸ ಮಾಡ್ತಾ ಇದೆ. ಈ ಕೂಡಲೇ ಈ ಬಸ್ ಸ್ಟಾಪನ್ನು ತೆರವು ಮಾಡಿಸ್ಬೇಕು. ಅವರು ಈ ರಸ್ತೆಗಳಲ್ಲಿ ಗಾಂಜಾಗಳು ಹೊಡ್ಕೊಂಡು ಸಿಗರೇಟ್ಗಳು ಸೇದ್ಕೊಂಡು ರೋಡ್ಗಳಲ್ಲಿ ಗಾಡಿಗಳು ನಿಲ್ಲಿಸ್ಕೊಂಡು ನಾವು ಹೋಗೋದಕ್ಕೆ ಬರೋದಕ್ಕೆ ಅಡ್ಡಪಡಿಸ್ಕೊಂಡು ಈ ರೀತಿ ಪಾದಚಾರಿಗಳಿಗೆ ರೋಡ್ ಬಿಡ್ದಿರಾ ತೊಂದರೆ ಮಾಡ್ತಾ ಇದ್ದಾರೆ. ಕೇಳಿದ್ರೆ ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂತಾರೆ. ಆದರೆ ಇವರೇ ಸ್ಟೂಡೆಂಟ್ ಅಲ್ವಾ? ಸ್ಟೂಡೆಂಟ್ ಇವರೇ ಅಲ್ವಾ? ಇವ್ರ ಪಾರ್ಕಿಂಗು ಇನ್ನೊಂದು ಅವ್ರಿಗೂ ಹೊರಗಡೆ ಮಾಡ್ಕೊಳ್ಳಿ, ಹೊರಗಡೆ ಏನಕ್ಕೆ ಮಾಡಬೇಕು? ಆಮೇಲೆ ಸ್ಟೇಷನ್ಗೂ ಕೂಡ ಕಂಪ್ಲೇಂಟ್ ಕೊಟ್ಟಿದ್ದೀವಿ, ದಯವಿಟ್ಟು ಇದನ್ನು ತೆರವು ಮಾಡಿ ಅಂತೇಳಿ. ಆದರೂ ಕೂಡ ಇದುವರೆಗೂ ತಗೊಂಡಿಲ್ಲ. NCR ಮಾಡಿಸಿದ್ದೀನಿ, ಆದರೂ ಮಾಡಲಿಲ್ಲ. ಹಂಗಾಗಿ ಇದು ತಾತ್ಕಾಲಿಕವಾಗಿ ತಕ್ಷಣಕ್ಕೆ ಒಂದು ಎಚ್ಚರಿಕೆ ಕೊಡ್ತಾ ಇದ್ದೀವಿ ಕಾಲೇಜಿನವ್ರಿಗೆ. ಈ ಕೂಡಲೇ ಈ ಬೋರ್ಡನ್ನು ತೆರವು ಮಾಡಬೇಕು. ನಿನ್ನೆಯಿಂದ ತೆರವು ಮಾಡ್ತೀವಿ, ದಯವಿಟ್ಟು ಪ್ರೊಟೆಸ್ಟ್ ಮಾಡಬೇಡಿ ಅಂತಾರೆ. ಕಾಮನ್ ಸೆನ್ಸ್ ಬೇಡವಾ? ತೆಗಿಬೇಕಲ್ವಾ? ಎಷ್ಟೊತ್ತು ಬೇಕಿದೆ ತೆಗಿಬೇಕಲ್ವಾ? ತೆಗಿದಿರೋ ಸುಮ್ಮನೆ ಅವ್ರ ಕೈಲಿ ಫೋನ್ ಮಾಡಿಸೋದು, ಇವ್ರ ಕೈಲಿ ಫೋನ್ ಮಾಡಿಸೋದು, ಈ ಥರ ಮಾಡ್ತಾ ಇದ್ದಾರೆ. ಇದು ಬೆದರಿಕೆ ಹಾಕೋದು. ಏನು ಮಾಡ್ತಾರೆ ಇವರು ಅಂತ. ಹಂಗಾಗಿ ನಾವು ಬೆದರಿಕೆಗೆಲ್ಲ ಬಗ್ಗೋರಲ್ಲ, ಹೇಳ್ಬಿಡಿ ಅವ್ರಿಗೆ. ದಯವಿಟ್ಟು ನಿಮ್ಮ ಹತ್ರ ನಿಮ್ಮ ಬೆದರಿಕೆಗಳು ಏನಿದ್ರು ಕಾಲೇಜ್ ಒಳಗಡೆ ಇಟ್ಕೊಳ್ಳಿ, ಹೊರಗಡೆ ಅಲ್ಲ. ಹೊರಗಡೆ ಬಂದರೆ ನಾವು ಸ್ಥಳೀಯರು, ಇಲ್ಲಿ ನಾವು ಹುಟ್ಟಿದಾಗಿಂದ ಬದುಕ್ತಾ ಇದ್ದೀವಿ. ಇಲ್ಲಿ ಏನಾದರೂ ತೊಂದರೆ ಮಾಡಿ ಈ ಥರ ಅವ್ಯವಹಾರಗಳು ಮುಂದುವರಿಸಿದ್ರೆ ನಾವು ಮುಂದಿನ ದಿನಗಳಲ್ಲಿ ಇದೇ ಕಾಲೇಜ್ ಸ್ಟೂಡೆಂಟ್ಸ್ಗಳನ್ನೇ ಸೇರಿಸ್ಕೊಂಡು ನಾವು ಪ್ರೊಟೆಸ್ಟ್ ಮಾಡ್ತೀವಿ. ಯಾಕಂದರೆ ಕಾಲೇಜ್ ಒಳಗಡೆ ಏನೇನು ಅವ್ಯವಹಾರಗಳು ಆಗ್ತಾ ಇದ್ದಾವೆ ಅಂತ ನಮ್ಗೆ ಚೆನ್ನಾಗಿ ಗೊತ್ತು. ವಿತ್ ಡಾಕ್ಯುಮೆಂಟ್ಸ್ ಇದೆ ನಮ್ಮ ಹತ್ರ.